Hi everyone, welcome back to Dhanusta channel. ಗಣಿತ ಮೇಳ ಮ್ಯಾಥ್ಸ್ ಮೇಳ 4th ಸ್ಟ್ಯಾಂಡರ್ಡ್ ಚಾಪ್ಟರ್ 1 ಶೇಪ್ಸ್ ಅರೌಂಡಸ್ ನಮ್ಮ ಸುತ್ತಲಿನ ಆಕೃತಿಗಳು. ಈ ಚಾಪ್ಟರ್ ಮೇಲೆ ನಾನು 3 ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಈಗ ನೆಕ್ಸ್ಟ್ 4th ವಿಡಿಯೋ ಇದರಲ್ಲಿ ಕಂಪ್ಲೀಟ್ ಆಗಿ ಕವರ್ ಮಾಡ್ತಾ ಇದ್ದೀನಿ. ಪೇಜ್ ನಂಬರ್ 20 to 30 ಸ್ಟಾರ್ಟ್ ಮಾಡೋಣ. ಟು ಮೇಕ್ ದಿಸ್ 5 sided ಶೇಪ್, ಇದು 1 2 3 4 5 ಈ ಎಲ್ಲಾ ಬಾಹುಗಳು ಸಮವಿರುವ ಒಂದು ಪಂಚಭುಜ ಪೆಂಟಗನ್. ಆಲ್ ದೀಸ್ ರೈಟ್ ಆಂಗಲ್ಸ್, ಇವುಗಳು ಲಂಬಕೋನಗಳೇ ಇಲ್ಲ ಅಂತ ಹೇಳ್ತೇವೆ. ಈ ಪಾಯಿಂಟ್ ಇಂದ ಹೀಗೆ ಇಟ್ಟು ನೋಡ್ತೇವೆ, ಕರೆಕ್ಟಾ? ಸ್ಟ್ರೇಟ್ ಆಗಿದ್ರೆ ಏನು, ಈ ಲೈನಿಗೆ ಸ್ಟ್ರೇಟ್ ಆಗಿದ್ರೆ ಅದು 90 ಡಿಗ್ರಿಯಲ್ಲಿ ಇರುತ್ತೆ, ಅವಾಗ ನಾವು ಲಂಬಕೋನ ರೈಟ್ ಆಂಗಲ್ ಅಂತ ಹೇಳ್ಬೋದು. ಬಟ್ ಇದೇನಾಗಿದೆ, 90 ಡಿಗ್ರಿಗಿಂತ ಜಾಸ್ತಿ ಇದೆ ಅಲ್ವಾ? ಸೊ ಇದು ಲಂಬಕೋನ ಇಲ್ಲ. ಸೊ ಇಲ್ಲೂ ನೋಡಿ, ಸೊ ಯು ಕ್ಯಾನ್ ಚೆಕ್ ಇಯರ್ ಆಲ್ಸೋ, ಕರೆಕ್ಟಾ? ಆಲ್ ದ ಸೈಡ್ಸ್ ಚೆಕ್ ಮಾಡಿ ನೋಡಿ ಯಾವುದು ಲಂಬಕೋನ, ಈ ಬಾಹುಗಳು ಲಂಬಕೋನಗಳಾಗಿಲ್ಲ. Does the shape of the pentagon change if you gently push on one of its side? ಈ ಒಂದು ಬಾಹುವನ್ನು ನಾವು ತಳ್ಳಿದಾಗ ಇದರ ಆಕಾರ ಬದಲಾಗುತ್ತಾ ಅಂದ್ರೆ ಎಸ್, ಹೌದು. How does this change the angles? Some angles become bigger and some smaller. That is, bigger ಅಂದ್ರೆ ಯಾವುದು? obtuse angle. Smaller ಅಂದ್ರೆ acute angle. ಕೆಲವು ಕೋನಗಳು ದೊಡ್ಡದಾಗುತ್ತವೆ, ಕೆಲವು ಚಿಕ್ಕದಾಗುತ್ತವೆ. ದೊಡ್ಡದು ಅಂದ್ರೆ ವಿಶಾಲ, ಚಿಕ್ಕದ ಅಂದ್ರೆ ಲಘು ಕೋನಗಳಾಗಿರುತ್ತೆ. ಇಲ್ಲಿ ಒಂದು ಸರ್ಕಲ್ ನೋಡ್ತಾ ಇದ್ದೀರಲ್ವಾ, ಇದನ್ನ ಸ್ಟ್ರಾವನ್ನ ಉಪಯೋಗಿಸ್ಬಿಟ್ಟು ಒಂದು ವೃತ್ತವನ್ನ ರಚಿಸಿದ್ದಾರೆ. ಲುಕ್ ಅಟ್ ದ ಪಿಕ್ಚರ್. ದ ಲೆಂತ್ ಆಫ್ ದ ಸ್ಟ್ರಾಸ್ ಇನ್ ದಿಸ್ ಪಿಕ್ಚರ್ ಆರ್ ಈಕ್ವಲ್ ಆರ್ ಅನ್ಈಕ್ವಲ್ಸ್. ಈ ಸ್ಟ್ರಾಗಳು ಸಮವಾಗಿವೆ, ಸಮವಾಗಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಕ್ಲೀನ್ ಆಗಿ ಐಡೆಂಟಿಫೈ ಮಾಡಬಹುದು, ಎಲ್ಲವೂ ಸಮವಾಗಿದೆ ಅಲ್ವಾ? ಸೊ ಸಮವಾಗಿದೆ, ಈಕ್ವಲ್. ವಾಟ್ ವಿಲ್ ಹ್ಯಾಪನ್ ಇಫ್ ವಿ ಟೇಕ್ ಸ್ಟ್ರಾಸ್ ಆಫ್ ಅನ್ಈಕ್ವಲ್ ಲೆಂತ್ಸ್? ಸಮವಾಗಿ ಇಲ್ಲ ಅಂತದೊಂದು ಉದ್ದ, ಒಂದು ಚಿಕ್ಕದಾಗಿದೆ ಅಂತದನ್ನ ತಗೊಂಡು ನೀವು ಸರ್ಕಲ್ ಮಾಡಕ್ಕೆ ಸಾಧ್ಯನಾ ಅಂದ್ರೆ ಸರ್ಕಲ್ ಶೇಪ್ ವಿಲ್ ನಾಟ್ ಬಿ ಫಾರ್ಮ್ಡ್. ವೃತ್ತವು ರೂಪುಗೊಳ್ಳುವುದಿಲ್ಲ. ಪೇಜ್ ನಂಬರ್ 21. ಲೆಟ್ ಅಸ್ ಮೇಕ್, ನಾವು ಮಾಡೋಣ. ಸೊ ಇಲ್ಲಿ ನೋಡಿ, ಒಂದು ಸರ್ಕಲ್ ನೋಡ್ತಾ ಇದ್ದೀರಾ, ಒಂದು ಮಾರ್ಕೆ ಪಾಯಿಂಟ್ ಎ, ಇಲ್ಲಿ ಒಂದು ಮಧ್ಯದಲ್ಲಿ ಒಂದು ಬಿಂದುವನ್ನ ಎ ಅಂತ ಗುರುತಿಸಬೇಕು. ಗುರುತಿಸ್ಬಿಟ್ಟು ಈ ಸ್ಕೇಲ್, ಬೈ ಯೂಸಿಂಗ್ ದ ಸ್ಕೇಲ್ ನೀವೇನ್ ಮಾಡ್ತೀರಾ, ಸುತ್ತಲೂ ಚುಕ್ಕೆ ಇಡ್ತೀರಾ. ಇದು ಒಂದು ಬಿಂದು ಪಾಯಿಂಟ್ ಎ ಅಂತ ಗುರುತಿಸಬೇಕು. ಇಲ್ಲಿ ನೀವು 2 3 4 ಎಷ್ಟಾದ್ರೂ ಸೆಂಟಿಮೀಟರ್ಗೆ ನೀವು ಗುರುತಿಸಿ. ಇವಾಗ ನಾನು 3 ತಗೊಂಡ್ರೆ ಹೀಗೆ ಸುತ್ತಲೂ ಏನು ಈ ಪಾಯಿಂಟ್ ಇಂದ ಈ ಸುತ್ತಲೂ ಏನ್ ಬರುತ್ತೋ 3 ಸೆಂಟಿಮೀಟರ್ ಫಸ್ಟ್ ತಗೊಂಡಿದ್ದೀನಿ. ಸೊ ಅದಕ್ಕೆ ನಾನು ಹಿಂಗೆ ಚುಕ್ಕೆ ಇಡ್ತಾ ಬರ್ತೇನೆ. ಚುಕ್ಕೆ ಇಡ್ತಾ ಬಂದು ಆಮೇಲೆ ನಾವು ಫ್ರೀ ಹ್ಯಾಂಡ್ ಇಂದ ಇದನ್ನ ಹೀಗೆ ನಾವು ಗೆರೆ ಎಳೆದ್ರೆ ಒಂದು ಸರ್ಕಲ್ ಆಗುತ್ತೆ. ಕನೆಕ್ಟ್ ದ ಡಾಟ್ಸ್ ಫ್ರೀ ಹ್ಯಾಂಡ್, ವಾಟ್ ಯು ಗೆಟ್? ನೀವು ಏನನ್ನು ಪಡೆದಿರಿ? ವೃತ್ತವನ್ನ ಪಡೆದೇವೆ. ದ ಪಾಯಿಂಟ್ ಎ ಇಸ್ ದ ಸೆಂಟರ್ ಅಂಡ್ ದ ಲೈನ್ ಫ್ರಮ್ ದ ಸೆಂಟರ್ ಟು ದ ಬಾರ್ಡರ್ ಆಫ್ ದ ಸರ್ಕಲ್ ಇಸ್ ದ ರೇಡಿಯಸ್. ಬಿಂದು ಎ ಕೇಂದ್ರವಾಗಿರುತ್ತದೆ, ಇದು ಎ ಕೇಂದ್ರ, ಕರೆಕ್ಟಾ? ಮತ್ತು ಕೇಂದ್ರದಿಂದ ವೃತ್ತದ ಅಂಚಿಗೆ ಇರುವ ರೇಖೆಯೇ ವೃತ್ತದ ತ್ರಿಜ್ಯ, ಇದು ವೃತ್ತ. ಸೊ ಇಲ್ಲಿಂದ ಈ ಅಂಚಿಗೆ ಏನಿರುತ್ತೋ ಅದನ್ನ ನಾವು ತ್ರಿಜ್ಯ ಅಂತ ಹೇಳ್ತೇವೆ, ರೇಡಿಯಸ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಅಮೇಜಿಂಗ್ ಸರ್ಕಲ್ಸ್, ಅದ್ಭುತ ವೃತ್ತಗಳು. ಟೇಕ್ ಎ ಪೀಸ್ ಆಫ್ ಸರ್ಕ್ಯುಲರ್ ಪೇಪರ್. ಒಂದು ವೃತ್ತಾಕಾರದ ಕಾಗದ ತುಂಡನ್ನು ತೆಗೆದುಕೊಳ್ಳಿ. ಈ ತರ ಒಂದು ಪೇಪರ್ ಅನ್ನ ಸರ್ಕಲ್ ಶೇಪ್ ಅಲ್ಲಿ ಕಟ್ ಮಾಡಿಕೊಂಡು ಅದನ್ನ ಫಸ್ಟ್ ಆಫ್ ಮಡಚಬೇಕು, ಈಕ್ವಲ್ ಆಗಿ ಆಫ್ ಮಡಚಬೇಕು. ಆಯ್ತಾ? ಚೆನ್ನಾಗಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಇವಾಗ ಇದನ್ನ ನಾವು ಅಳತೆ ಮಾಡಿ ನೋಡಬೇಕು, ಮೆಷರ್ ಮಾಡಬೇಕು ಈ ಲೆಂತ್ನ. ಒಂದು ಉದ್ದವಾದ ದಾರದಿಂದ ಅಳೆಯಿರಿ ಅಂತ ಹೇಳಿದ್ದಾರೆ. ಈವನ್ ವಿತ್ ಸ್ಕೇಲ್ ಆಲ್ಸೋ ಇದನ್ನ ಲೆಂತ್ನ ಮೆಷರ್ ಮಾಡಿ ಮತ್ತೆ ಇನ್ನೊಂದ್ಸಲ ಇದನ್ನ ನಾವು ಫೋಲ್ಡ್ ಮಾಡಬೇಕು. ಆಯ್ತಾ? ಫೋಲ್ಡ್ ಮಾಡಿ ಮತ್ತೆ ಅದನ್ನ ನಾವು ಮೆಷರ್ ಮಾಡಬೇಕು. ನೆಕ್ಸ್ಟ್ ಫೋಲ್ಡ್, ಈ ಫೋಲ್ಡನ್ನು ಸಹ ಮೆಷರ್ ಮಾಡಬೇಕು. ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಆ ಮಡಚಿದ್ದು ಕಾಣಿಸುತ್ತೆ. ಸೊ ನಾವೇನು ಮಾಡ್ತೀವಿ, ಇದನ್ನು ಮೆಷರ್ ಮಾಡ್ತೀವಿ, ಇದನ್ನು ಮೆಷರ್ ಮಾಡ್ತೀವಿ, ಮತ್ತೆ ಇನ್ನೊಂದ್ಸಲನು ಫೋಲ್ಡ್ ಮಾಡಿ ಒನ್ಸ್ ಅಗೇನ್ ವಿ ಹ್ಯಾವ್ ಟು ಮೆಷರ್ ದಟ್ ಆಲ್ಸೋ, ಮೆಷರ್ ಮಾಡಬೇಕು. ಸೊ ಈ ಆಕ್ಟಿವಿಟೀಸ್ ನಾವು ಕಂಪ್ಲೀಟ್ ಮಾಡಿದ್ವಿ. ಅದು ಬೇಸ್ ಮಾಡಿ ಕ್ವೆಶ್ಚನ್ ಇದೆ. ಇಲ್ಲಿ ಡಯಾಗ್ರಾಮು ಸಹ ಕೊಟ್ಟಿದಾರಲ್ವಾ. ದ ಲೆಂತ್ ಆಫ್ ಆಲ್ ದ ಕ್ರೀಸಸ್ ಆರ್ ಈಕ್ವಲ್ ಆರ್ ಅನ್ಈಕ್ವಲ್. ಒಂದೊಂದ್ಸಲನು ಮಡಿಸಿದಾಗ ನಾವು ಇದನ್ನ ಮೆಷರ್ ಮಾಡಿದ್ದೀವಿ. ಸೊ ನಾವು ಮೆಷರ್ ಮಾಡಿದಾಗ ಇದು ಈಕ್ವಲ್ ಇರುತ್ತೆ. ಸೊ ವಿ ಕ್ಯಾನ್ ಸೇ ದಟ್ ಈಕ್ವಲ್. ಎಲ್ಲ ಮಡಚಿದ ಗೆರೆಯ ಉದ್ದಗಳು ಸಮ. ಸೊ ದೀಸ್ ಕ್ರೀಸಸ್ ಆರ್ ಕಾಲ್ಡ್ ಡಯಾಮೀಟರ್ಸ್. ಈ ಗೆರೆಗಳನ್ನು ವೃತ್ತದ ವ್ಯಾಸಗಳು ಎಂದು ಕರೆಯುತ್ತಾರೆ. ಯಾವ ಗೆರೆ? ಈ ಗೆರೆಗಳನ್ನ ವೃತ್ತದ ವ್ಯಾಸ ಅಂದ್ರೆ ಡಯಾಮೀಟರ್ಸ್ ಅಂತ ಕರೀತಾರೆ. ಡಿಸ್ಕಸ್ ವೇರ್ ದ ಸೆಂಟರ್ ಈಸ್. ಡೂ ಯು ನೋಟಿಸ್ ದಟ್ ಆಲ್ ದ ಡಯಾಮೀಟರ್ಸ್ ಪಾಸ್ ಥ್ರೂ ದ ಸೆಂಟರ್? ಇಲ್ಲಿ ಸೆಂಟರ್ ಎಲ್ಲಿದೆ? ಇಲ್ಲಿದೆ ಅಲ್ವಾ? ಇವುಗಳ ಕೇಂದ್ರ ಎಲ್ಲಿದೆ? ಚರ್ಚಿಸಿ. ಇಲ್ಲಿದೆ. ಎಲ್ಲ ವ್ಯಾಸಗಳು ಕೇಂದ್ರದ ಮೂಲಕ ಹಾದು ಹೋಗಿರುವುದನ್ನು ನೀವು ಗಮನಿಸಿದಿರಾ? ಹೌದಲ್ವಾ? ಎಲ್ಲ ಇದ್ರ ಮೂಲಕನೇ ಹಾದು ಹೋಗಿದೆ, ಕರೆಕ್ಟಾ? ಇದ್ರ ಮೂಲಕನೇ ಪಾಸ್ ಆಗಿದೆ ಎಲ್ಲ. ಮೆಷರ್ ದ ಲೆಂತ್ ಆಫ್ ದ ಕ್ರೀಸಸ್ ಫ್ರಮ್ ದ ಸೆಂಟರ್ ಟು ದ ಬಾರ್ಡರ್ ಆಫ್ ದ ಸರ್ಕಲ್. ದಿಸ್ ಈಸ್ ಕಾಲ್ಡ್ ದ ರೇಡಿಯಸ್ ಆಫ್ ದ ಸರ್ಕಲ್. ಅಂದ್ರೆ ಇವಾಗ ಸೆಂಟರ್ ಇಂದ
ಈ ಕ್ರೀಸಸ್ ಇಲ್ಲಿಂದ ಇಷ್ಟು ಮಾತ್ರ ನೀವು ಇವಾಗ ಮೆಷರ್ ಮಾಡಿ. ಮೊದಲು ನಾವು ಫುಲ್ ಮೆಷರ್ ಮಾಡಿದ್ದು, ಇಲ್ಲಿಂದ ಎಡ್ಜ್ವರೆಗೂ ಕಾಣಿಸ್ತಾ ಇದೆ ಅಲ್ವಾ, ಅದನ್ನು ನಾವು ರೇಡಿಯಸ್ ಅಂತ ಹೇಳ್ತೇವೆ. ಮಡಚಿದ ಗೆರೆಯ ಉದ್ದವನ್ನು ವೃತ್ತದ ಕೇಂದ್ರದಿಂದ ಅಂಚಿನವರೆಗೆ ಅಳತೆ ಮಾಡಿ ಇದನ್ನು ವೃತ್ತದ ತ್ರಿಜ್ಯ ಎಂದು ಕರೆಯುತ್ತಾರೆ. ಡಿಸ್ಕಸ್ ಇಫ್ ದೇರ್ ಇಸ್ ಎನಿ ರಿಲೇಶನ್ಶಿಪ್ ಬಿಟ್ವೀನ್ ದ ರೇಡಿಯಸ್ ಅಂಡ್ ದ ಡಯಾಮೀಟರ್ ಆಫ್ ಎ ಸರ್ಕಲ್. ವೃತ್ತದ ತ್ರಿಜ್ಯ ಮತ್ತು ವ್ಯಾಸಕ್ಕೆ ಯಾವುದಾದರೂ ಸಂಬಂಧವಿದೆಯೇ? ಇವಾಗ ಇದು ಡಯಾಮೀಟರ್ ಅಂತ ಗೊತ್ತಾಯ್ತಲ್ವಾ, ವ್ಯಾಸ ಅಂತ ಗೊತ್ತಾಯ್ತು, ಇದು ತ್ರಿಜ್ಯ ರೇಡಿಯಸ್. ಇದಕ್ಕೂ ಏನು ಸಂಬಂಧ ಇದೆ? ಈ ಏನು ವ್ಯಾಸ ಈ ತ್ರಿಜ್ಯಕ್ಕಿಂತ 2 ಪಟ್ಟು ದೊಡ್ಡದಿದೆ, ಕರೆಕ್ಟಾ? ಈ ಡಯಾಮೀಟರು ಟ್ವೈಸರ್ ದ್ಯಾನ್ ದ ರೇಡಿಯಸ್ ಅಲ್ವಾ. ಡಯಾಮೀಟರ್ ಇಸ್ ಟ್ವೈಸ್ ದ ರೇಡಿಯಸ್ ಆಫ್ ದ ಸರ್ಕಲ್. ವ್ಯಾಸವು ವೃತ್ತದ ತ್ರಿಜ್ಯದ 2 ಪಟ್ಟು ಇದೆ. ದೆನ್ ಲೆಟ್ ಅಸ್ ಡೂ, ನಾವು ಮಾಡೋಣ. ಫೋಲ್ಡ್ ದ ಸರ್ಕ್ಯುಲರ್ ಪೇಪರ್ ಇಂಟು ಹಾಫ್. ಮತ್ತೆ ಇವಾಗ ಪೇಪರನ್ನು ಹಾಫ್ ಫೋಲ್ಡ್ ಮಾಡಿ ಅಂತ ಹೇಳಿದ್ದಾರೆ. ಈ ಹಾಫ್ ಏನು ಫೋಲ್ಡ್ ಮಾಡ್ತೇವೆ ಅದು ಡಯಾಮೀಟರ್ ವ್ಯಾಸ ಆಗುತ್ತೆ. ದ ಲೆಂತ್ ಆಫ್ ದ ಡಯಾಮೀಟರ್ ಈಸ್ ಹಾಫ್ ಆರ್ ಡಬಲ್ ಆಫ್ ದ ಲೆಂತ್ ಆಫ್ ದ ರೇಡಿಯಸ್. ಸೊ ಡಬಲ್ ಅಂತ ಬರಿತೇವೆ. ವ್ಯಾಸದ ಉದ್ದವು ತ್ರಿಜ್ಯದ ಉದ್ದದ 2ರಷ್ಟು ಇರುತ್ತದೆ. ಇಲ್ಲಿ ಒಂದು ಕಂಪಾಸ್ ಕೈವಾರವನ್ನು ಬಳಸ್ಕೊಂಡು ಈ ರೀತಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೀವು ಒಂದು ಕಾರ್ಪೆಟ್ ಡಿಸೈನ್ ನೋಡ್ತಾ ಇದ್ದೀರಾ, ನೆಲ ಹಾಸಿನ ವಿನ್ಯಾಸ. ಇದರಲ್ಲಿ ನಾವು ಸೆಂಟರು ಮತ್ತೆ ರೇಡಿಯಸ್ ಮತ್ತೆ ಡಯಾಮೀಟರು, ಇದರಲ್ಲಿ ಕೇಂದ್ರ, ತ್ರಿಜ್ಯ ಮತ್ತು ವ್ಯಾಸವನ್ನು ನಾವು ಆಯ್ಕೆ ಮಾಡಿಕೊಂಡು ಯಾವುದಾದ್ರೂ ಬಣ್ಣದಿಂದ ಗುರುತಿಸಬೇಕು. ನೋಡಿ, ಇಲ್ಲಿಂದ ಇಲ್ಲಿ ಫುಲ್ ಹೋದ್ರೆ ಇದೇನಿದು, ಈ ಪಾಯಿಂಟಿಂದ ಫುಲ್ ಅದು ಬಂದ್ಬಿಟ್ಟು ವ್ಯಾಸ ಆಗುತ್ತೆ, ಡಯಾಮೀಟರ್ ಆಗುತ್ತೆ. ಇಲ್ಲಿಂದ ಹೀಗೆ ಹೋದ್ರೆ ಇದು ತ್ರಿಜ್ಯ ಆಗುತ್ತೆ, ರೇಡಿಯಸ್ ಆಗುತ್ತೆ. ಲುಕ್ ಅಟ್ ದ ವೀಲ್ಸ್. ಚಕ್ರವನ್ನು ಗಮನಿಸಿ. ಇಲ್ಲಿ ABCD ಅಂತ ಚಕ್ರಗಳನ್ನ ಕೊಟ್ಟಿದ್ದಾರೆ. ಆಲ್ ವೀಲ್ಸ್ ಲುಕ್ ಲೈಕ್, ಎಲ್ಲ ಚಕ್ರಗಳು ಡ್ಯಾಶ್ ಅಂತ ಕಾಣುತ್ತದೆ, ಸರ್ಕಲ್ಸ್ ವೃತ್ತದಂತೆ. ನೇಮ್ ದ ವೀಲ್ಸ್ ವಿತ್, ಇವುಗಳನ್ನು ಹೊಂದಿರುವ ಚಕ್ರವನ್ನು ಹೆಸರಿಸಿ. ಲಾಂಗೆಸ್ಟ್ ರೇಡಿಯಸ್, ಅತಿ ಉದ್ದದ ತ್ರಿಜ್ಯ B ಆಗುತ್ತೆ. ಶಾರ್ಟೆಸ್ಟ್ ರೇಡಿಯಸ್ ಚಿತ್ರದಲ್ಲೇ ನಾವು ಗಮನಿಸಬಹುದು, ಇದರಲ್ಲಿ ಶಾರ್ಟೆಸ್ಟ್ ರೇಡಿಯಸ್ಗಳಿದೆ ಅಲ್ವಾ. ಸೊ D ಅತಿ ಚಿಕ್ಕ ತ್ರಿಜ್ಯ. ಲಾಂಗೆಸ್ಟ್ ಡಯಾಮೀಟರು ಅಂದ್ರೆ ವ್ಯಾಸ, ಲಾಂಗೆಸ್ಟ್ ಯಾವುದು B ಯಲ್ಲಿದೆ. ಶಾರ್ಟೆಸ್ಟ್ ಡಯಾಮೀಟರು ಮತ್ತೆ ನಾವು ಯಾವ್ದನ್ನ ಹೇಳ್ಬೋದು, D ಅಂತ ಹೇಳ್ಬೋದು, ಅತಿ ಚಿಕ್ಕ ವ್ಯಾಸ. ಪಜಲಿಂಗ್ ಶೇಪ್ಸ್, ಗೊಂದಲವನ್ನು ಉಂಟು ಮಾಡುವ ಆಕೃತಿಗಳು. ಇಲ್ಲಿ ಹಿಡನ್ ಶೇಪ್ಸ್ ಇದೆ, ಇದನ್ನ ಕಂಡುಹಿಡಿದು ನೇಮ್ಸ್ ಅನ್ನ ಬರಿಬೇಕು. ಮರೆಯಾಗಿರುವ ಆಕೃತಿಗಳನ್ನ ಗುರುತಿಸ್ಬಿಟ್ಟು ಅವುಗಳ ಹೆಸರನ್ನ ಬರಿಬೇಕು. ಸೊ ಏನಿದೆ ಇಲ್ಲಿ ನೋಡಿ, ಇದು ಟ್ರಯಾಂಗಲ್ ಇದೆ, ಮತ್ತೆ ಸರ್ಕಲ್ಲು, ಇದು ಸಿಲಿಂಡರು, ಮತ್ತೆ ಸ್ಕ್ವಯರ್ ಇದೆ, ಇದು ರೆಕ್ಟಾಂಗಲ್ ಇದೆ, ಕರೆಕ್ಟಾ? ತ್ರಿಭುಜ, ವೃತ್ತ, ಸಿಲಿಂಡರು, ಚೌಕ, ಆಯತಗಣ ಇದೆ ಇದರಲ್ಲಿ. ಸೊ ನೀವು ಹೆಸರುಗಳನ್ನ ಬರೀತೀರಾ. ನೆಕ್ಸ್ಟ್ ಕ್ವಶನ್ ನಂಬರ್ 2, ಡ್ರಾ 2 ಲೈನ್ಸ್ ಟು ಡಿವೈಡ್ ದ ಟ್ರಯಾಂಗಲ್ ಇಂಟು 1 ಸ್ಕ್ವಯರ್ ಅಂಡ್ 2 ಟ್ರಯಾಂಗಲ್ಸ್. ಇಲ್ಲಿ ಒಂದು ತ್ರಿಭುಜವನ್ನ ಕೊಟ್ಟಿದ್ದಾರೆ, ಇದರಲ್ಲಿ ನಾವು 1 ಚೌಕ ಮತ್ತು 2 ತ್ರಿಭುಜಗಳಾಗುವಂತೆ ವಿಭಾಗಿಸಲು 2 ರೇಖೆಗಳನ್ನು ಎಳೆಯಿರಿ ಅಂತ ಹೇಳಿದ್ದಾರೆ. ಈಗ ಇದು ಒಂದು ತ್ರಿಭುಜನ ಅವ್ರು ಕೊಟ್ಟಿದಾರಲ್ವಾ, ಈಗ ನಾನು ಅದರಲ್ಲಿ ಒಂದು ಏನ್ ಮಾಡಬೇಕು, ಚೌಕ ಮಾಡಬೇಕು. ಚೌಕ ಮಾಡೋದಕ್ಕೆ ನೋಡಿ ಚೌಕವಾಗಿ ಕಾಣ್ತಾ ಇದೆನಾ. ಸೊ ಇನ್ನೊಂದು ಏನ್ ಮಾಡಬೇಕು, 2 ತ್ರಿಭುಜ ಆಗ್ಬೇಕು ಅಂತ ಹೇಳಿದ್ದಾರೆ. ನೋಡಿ, ಇದು ತ್ರಿಭುಜ ಕರೆಕ್ಟಾ? 2 ಟ್ರಯಾಂಗಲ್, 1 ಸ್ಕ್ವಯರ್. ಡ್ರಾ 2 ಲೈನ್ಸ್ ಟು ಡಿವೈಡ್ ದ ಸ್ಕ್ವಯರ್ ಇಂಟು 3 ಟ್ರಯಾಂಗಲ್. ಇಲ್ಲಿ ಕೊಟ್ಟಿದಾರಲ್ವಾ, ಇದರಲ್ಲಿ ನಾವು 3 ತ್ರಿಭುಜಗಳು ಆಗುವಂತೆ 2 ರೇಖೆಗಳನ್ನು ಎಳೆಯಿರಿ. ಚೌಕ ಕೊಟ್ಟಿದಾರಲ್ವಾ. ಸೊ ನಾನು ಈ ರೀತಿ ಒಂದು ಲೈನ್ ಎಳಿತೇನೆ, ಈ ರೀತಿ ಒಂದು ಲೈನ್ ಎಳೆದಾಗ ನೋಡಿ, ಇಲ್ಲಿಂದ ಇದಿಷ್ಟು, ಇದು 1, ಇದು 2 ಮತ್ತೆ ಇದು 1, 3 ತ್ರಿಭುಜ ಆಯ್ತು, 3 ಟ್ರಯಾಂಗಲ್ ಆಯ್ತು. 4ರಲ್ಲಿ ಡ್ರಾ ಲೈನ್ಸ್ ಟು ಶೋ ದ ಕಟ್ಸ್ ನೀಡೆಡ್ ಆನ್ ದ ಶೇಪ್ಸ್ ಇನ್ ದ ಲೆಫ್ಟ್ ಕಾಲಮ್ ಟು ಗೆಟ್ ದ ಸ್ಮಾಲರ್ ಶೇಪ್ಸ್ ಆನ್ ದ ರೈಟ್. ಬಲಭಾಗದಲ್ಲಿರುವ ಚಿಕ್ಕ ಆಕಾರಗಳನ್ನು ಪಡೆಯಲು 2 ಕಂಬ ಸಾಲಿನಲ್ಲಿರುವ ಆಕಾರಗಳ ಮೇಲೆ ಅಗತ್ಯವಾದ ಛೇದನ ಕಟ್ಸ್ಗಳನ್ನು ತೋರಿಸಲು ರೇಖೆಗಳನ್ನು ಎಳೆಯಿರಿ. ಯಾವುದನ್ನು ನಾವು ಕಟ್ ಮಾಡಿದಾಗ, ಛೇದವನ್ನ ಮಾಡಿದಾಗ ಈ ಶೇಪ್ ಸಿಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಎ ಯಲ್ಲಿ ಈ ರೀತಿ ಇದು ಕಟ್ ಮಾಡಿದಾಗ ನೋಡಿ ಈ ಶೇಪ್ ಸಿಕ್ಕಿದೆ ಅಲ್ವಾ. ಇದು ಮಧ್ಯದಲ್ಲಿ ಇಲ್ಲಿದೆ, ಇದು ಇಲ್ಲಿದೆ. ಮಧ್ಯ ಒಂದು ಗೆರೆ ಎಳೆದು ಈ ಎಂಡಿಗೆ, ಇಲ್ಲಿಂದ ಈ ತುದಿಗೆ ಒಂದು ಗೆರೆ ಎಳೆದಾಗ ಈ ಶೇಪ್, ಇದು 1 ಮತ್ತಿದು 1 ಮತ್ತಿದು 1 ಮತ್ತಿದು 1, ಕರೆಕ್ಟಾ? ಈ ಶೇಪಿಗೆ ನಾವು ಇಲ್ಲಿಂದ ಕಾಣಿಸ್ತಾ ಇದ್ದಾನಾ, ಈ ರೀತಿ ಮಾಡಿದಾಗ ಇದು ಒಂದು ಶೇಪ್ ಆಯ್ತು. ಮತ್ತೆ ಇದು ಒಂದು ತುಂಡು, ಇದು ಒಂದು ಪೀಸ್ ಇಲ್ಲಿದೆ, ಕರೆಕ್ಟಾ? ಆಮೇಲೆ ಇದು ಮಧ್ಯದ್ದು. ಕಾರ್ಡ್ ಗೇಮ್, ಕಾರ್ಡಿನ ಆಟ. ಪುಸ್ತಕದ ಕೊನೆಯಲ್ಲಿ ನೀಡಿರುವ 2 2D ಆಕೃತಿಯ ಕಾರ್ಡ್ಗಳನ್ನು ಅವುಗಳ ಬಾಹುಗಳಿಗೆ ಅನುಗುಣವಾಗಿ 3 ಗುಂಪುಗಳಾಗಿ ವಿಂಗಡಿಸಿ. ಸಾರ್ಟ್ ದ 2D ಶೇಪ್ಸ್ ಕಾರ್ಡ್ಸ್ ಗಿವನ್ ಅಟ್ ದ ಎಂಡ್ ಆಫ್ ದ ಬುಕ್ ಇಂಟು 3 ಗ್ರೂಪ್ಸ್ ಅಕಾರ್ಡಿಂಗ್ ಟು ದೇರ್ ಸೈಡ್ಸ್. ಪೇಜ್ ನಂಬರ್ 145 ಅಲ್ಲಿ ಕೊಟ್ಟಿದ್ದಾರೆ.
ಇದು ಗ್ರೂಪ್ 1ಗೆ ಬರುತ್ತೆ ಇವೆರಡು, ಗ್ರೂಪ್ 2 ಇದು ಮತ್ತೆ ಗ್ರೂಪ್ 3 ಇವೆರಡು. ಸೊ ಅದು ಬೇಸ್ ಮಾಡಿ ಕ್ವಶನ್ ಇದೆ ನೋಡೋಣ. ಡ್ರಾ ದ ಸಾರ್ಟೆಡ್ ಶೇಪ್ಸ್ ಇನ್ ದ ಸ್ಪೇಸ್ ಗಿವನ್ ಬಿಲೋ, ಎಕ್ಸ್ಪ್ಲೇನ್ ವೈ ಯು ಸಾರ್ಟೆಡ್ ಯುವರ್ ಶೇಪ್ ಇನ್ ದಿಸ್ ವೇ. ಮುಂದೆ ನೀಡಿರುವ ಜಾಗದಲ್ಲಿ ವಿಂಗಡಿಸಿರುವ ಕೃತಿಗಳನ್ನು ರಚಿಸಿ, ನೀವು ಹೇಗೆ ಆಕೃತಿಗಳನ್ನು ವಿಂಗಡಿಸಲು ಕಾರಣವನ್ನು ವಿವರಿಸಿ. ಸೊ ನೀವೇನು ಮಾಡ್ತೀರಾ, ಅಲ್ಲಿ ನಾನು ತೋರಿಸಿದೆ ಅಲ್ವಾ, ಆ ಶೇಪ್ಗಳನ್ನು ಇಲ್ಲಿ ಡ್ರಾ ಮಾಡ್ತೀರಾ. ಗ್ರೂಪ್ 1ಗೆ ಸೇರಿರೋದು, ಗುಂಪು 2ಕ್ಕೆ ಮತ್ತು ಗುಂಪು 3ಗೆ ಸೇರಿರೋದು. ಅದ್ರ ಬಗ್ಗೆ ನೀವು ಯಾಕೆ ನೀವು ಆ ರೀತಿ ಗ್ರೂಪ್ ಮಾಡಿದ್ದೀರಾ ಅಂತ ಹೇಳಿ ರೀಸನ್ ಕೊಡ್ತಾ ಇದ್ದೀರಾ. ಶೇಪ್ಸ್ ವಿತ್ ನೋ ಎಡ್ಜ್ ಸೈಡ್ಸ್, ಬದಿಗಳಿಲ್ಲದ ಆಕಾರಗಳು. ಶೇಪ್ಸ್ ವಿತ್ 1 or 2 ಸೈಡ್ಸ್, 1 ಅಥವಾ 2 ಬದಿಗಳಿರುವ ಆಕಾರಗಳು. ಗ್ರೂಪ್ 3ಯಲ್ಲಿ ಶೇಪ್ಸ್ ವಿತ್ 3 or 4 ಸೈಡ್ಸ್, 3 ಅಥವಾ 4 ಬದಿಗಳಿರುವ ಆಕಾರಗಳು. ಲೆಟಸ್ ಟ್ರೈ, ನಾವು ಪ್ರಯತ್ನಿಸೋಣ. ಸ್ಕ್ವಿಗ್ಲಿ ಸ್ಪೈಡರ್ಸ್, ಗೊಣಗಾಟದ ಜೇಡ. ಇಲ್ಲಿ ಒಂದು ಸ್ಪೈಡರ್ ಏನ್ ಮಾಡ್ತಾ ಇದೆ ಅಂದ್ರೆ ವೆಬ್ ಮಾಡ್ತಾ ಇದೆ, ಒಂದು ಟ್ರಯಾಂಗುಲರ್ ವೆಬ್ ಮಾಡಿದೆ, ಕರೆಕ್ಟಾ? ತ್ರಿಭುಜಾಕಾರದ ಒಂದು ವೆಬ್ ಅನ್ನ ಮಾಡಿದೆ. ಹೌ ಮೆನಿ ಟ್ರಯಾಂಗಲ್ಸ್ ಆರ್ ಇನ್ ಅರ್ ವೆಬ್, ಎಷ್ಟು ತ್ರಿಭುಜಗಳಿವೆ ಅಂದ್ರೆ 12 ತ್ರಿಭುಜಗಳಿವೆ. ಶಿ ಲೈಕ್ಸ್ ಟು ವಾಕ್ ಈಚ್ ಮಾರ್ನಿಂಗ್ ಆ್ಯಂಡ್ ಚೆಕ್ ಇಫ್ ದ ವಾಲ್ಸ್ ಆಫ್ ಅರ್ ವೆಬ್ ಆರ್ ಸ್ಟ್ರಾಂಗ್. ದಿನ ಬೆಳಿಗ್ಗೆ ಇದ್ರ ಮೇಲೆ ವಾಕ್ ಮಾಡಬೇಕು, ಯಾಕಂದ್ರೆ ಅದು ಗಟ್ಟಿಯಾಗಿದೆನಾ ಅನ್ನೋದನ್ನ ನೋಡೋದಕ್ಕೆ ವಾಕ್ ಮಾಡಬೇಕು. ಸೊ ಕ್ಯಾನ್ ಶಿ ಬಿಗಿನ್ ಅಟ್ ಎ ಪಾಯಿಂಟ್ ಎ ಅಂಡ್ ರೀಚ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್ ವಿತೌಟ್ ವಾಕಿಂಗ್ ಆನ್ ಎನಿ ವಾಲ್ ಮೋರ್ ದನ್ ಒನ್ಸ್. ಎ ಇಂದ ಸ್ಟಾರ್ಟ್ ಮಾಡಿ ಮತ್ತೆ ಇವಾಗ ಇಲ್ಲಿ ಅಂತ ತಿಳ್ಕೊಳ್ಳಿ, ಈ ಪಾಯಿಂಟ್ ಎ ಇಂದ ಸ್ಟಾರ್ಟ್ ಮಾಡಿಬಿಟ್ಟು ಮತ್ತೆ ಹಾಗೇನೆ ಹೋಗ್ಬೇಕು, ಮತ್ತೆ ಬ್ಯಾಕ್ ಬರೋ ಹಾಗೆ ಇಲ್ಲ, ಹಿಂದೆ ಬರೋ ಹಾಗೆ ಇಲ್ಲ, ಒಂದಕ್ಕಿಂತ ಹೆಚ್ಚು ಬಾರಿ ನಡಿಬಾರ್ದು. ಇದು ಸಾಧ್ಯನಾ ಅಂದರೆ ಹೌದು ಅಂತ ಹೇಳ್ತಾ ಇದ್ದೀವಿ. ಟ್ರೇಸ್ ಅಂಡ್ ಶೋ ಸ್ಕ್ವಿಗ್ಲಿಸ್ ಪಾತ್. ಸೊ ಈ ರೀತಿ ನೋಡಿ, 1 2 3 4 8 9 6 11 10 7 5 12 ನೋಡಿ ಇಲ್ಲಿ ತೋರಿಸಿದ್ದೇನೆ, ಇಲ್ಲಿಂದ ಸ್ಟಾರ್ಟು. ಸೊ ನೋಡಿ ಇಲ್ಲಿ ಎ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಆರೋ ಮಾರ್ಕಿಂದ ತೋರಿಸಿದ್ದೇನೆ. 1 ಮತ್ತೆ ಇದು 2 3 ಹಾಗೆ 4 ಮತ್ತೆ 8 ದೆನ್ 9 6 ಈಗ ಬಂದು ಇದು 11 ದೆನ್ 10 7 5 ಮತ್ತೆ 12 ಎಲ್ಲ ಆರೋ ಮಾರ್ಕಿಂದ ತೋರಿಸಿದ್ದೇನೆ. ಹರ್ ಬ್ರದರ್ ವಿಗ್ಲಿ ಮೇಡ್ ಎ ವೆಬ್ ಯೂಸಿಂಗ್ ರೆಕ್ಟ್ಯಾಂಗಲ್. ಸ್ಕ್ವಿಗ್ಲಿ ಯೂಸ್ ಮಾಡಿದ್ದು ಟ್ರಯಾಂಗಲ್ ತ್ರಿಭುಜ, ಇಲ್ಲಿ ವಿಗ್ಲಿ ಯೂಸ್ ಮಾಡ್ತಾ ಇರೋದು ರೆಕ್ಟ್ಯಾಂಗಲ್. ದ ಸೇಮ್ ಸ್ಟೋರಿ. ಸೊ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನೋಡಬೇಕು. ಇದರಲ್ಲಿ ಎಷ್ಟು ಆಯತಗಳಿವೆ ರೆಕ್ಟ್ಯಾಂಗಲ್ಸ್ ಅಂದರೆ 6 ಅಂತ ಬರಿತಾ ಇದ್ದೀವಿ ಅಲ್ವಾ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೋದು, ಇಲ್ಲಿಂದ ಎ ಇಂದ ಸ್ಟಾರ್ಟ್ ಮಾಡಬೇಕು. ಎ ಇಂದ ಸ್ಟಾರ್ಟ್ ಮಾಡಿ. ಸೊ ಈ ರೀತಿ ಕ್ಲೂ ಕೊಡ್ತಾ ಇದ್ದೇನೆ. ಸೊ ನೀವು ಇದನ್ನ ಎಂಡ್ ಮಾಡಿ. ಕ್ಯಾನ್ ಈ ಬಿಗಿನ್ ಅಟ್ ಪಾಯಿಂಟ್ ಎ ಅಂಡ್ ಲೀವ್ ಫ್ರಮ್ ಪಾಯಿಂಟ್ ಬಿ ವಿತೌಟ್ ವಾಕಿಂಗ್ ಎನಿ ವಾಲ್ ಮೋರ್ ದನ್ ಒನ್ಸ್ ಅಂದರೆ ಎಸ್. ಕ್ವಶನ್ ನಂಬರ್ 2, ಯೂಸ್ 5 ಮ್ಯಾಚ್ ಸ್ಟಿಕ್ಸ್ ಅಂಡ್ ಟು ಮೇಕ್ 2 ಟ್ರಯಾಂಗಲ್, ದೆನ್ ಡ್ರಾ ಇಟ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. 5 ಬೆಂಕಿ ಕಡ್ಡಿಗಳನ್ನು ಬಳಸಿ 2 ತ್ರಿಭುಜಗಳನ್ನು ಮಾಡಿರಿ ಅಂತ ಹೇಳಿದ್ದಾರೆ. ಇಲ್ಲಿ 5 ಬೆಂಕಿ ಕಡ್ಡಿಗಳಿದೆ, ಮ್ಯಾಚ್ ಸ್ಟಿಕ್ಸು. ಸೊ ಇದನ್ನ ಬಳಸಿ ನಾವು 2 ತ್ರಿಭುಜ ಮಾಡ್ಬೋದು, ಒಂದು ಹೀಗೆ ಇನ್ನೊಂದು ಹೀಗೆ. ಪೇಜ್ ನಂಬರ್ 28. ಥರ್ಡ್ ಕ್ವೆಶನ್, ಮೂವ್ 2 ಆಫ್ ದಿಸ್ ಮ್ಯಾಚ್ ಸ್ಟಿಕ್ಸ್ ಟು ಫಾರ್ಮ್ 4 ಟ್ರಯಾಂಗಲ್. 4 ತ್ರಿಭುಜಗಳನ್ನು ಉಂಟು ಮಾಡಲು ಇವುಗಳಲ್ಲಿ 2 ಬೆಂಕಿ ಕಡ್ಡಿಗಳನ್ನು ಸೇರಿಸಿ. ಈ ರೀತಿ ನಾವು ಮಾಡಿ ತೋರಿಸ್ಬೇಕು. ಸೊ ಇವಾಗ ನಾನು ಏನು ಮಾಡ್ತೀನಿ, ಇದು ಒಂದನ್ನ ತಗೊಂಡು ಇಲ್ಲಿಡ್ತೇನೆ. ಇದು ಫಸ್ಟ್ ಟ್ರಯಾಂಗಲ್ಲು, ಇದು ಸೆಕೆಂಡು, ಮತ್ತೆ ಇದು ಥರ್ಡು. ಈಗ 4th ಆಗಬೇಕು ಅಂದರೆ ಇದನ್ನ ತೆಗೆದು ನಾನು ಇಲ್ಲಿ ಇಡ್ತೇನೆ. ಸೊ 4 ಟ್ರಯಾಂಗಲ್ ಆಯಿತು. 1 2 3 4 1 2 3 4. 4th ಅಲ್ಲಿ ರಿಮೂವ್ 4 ಆಫ್ ದೀಸ್ ಮ್ಯಾಚ್ ಸ್ಟಿಕ್ಸ್ ಟು ಲೀವ್ ಓನ್ಲಿ 3 ಟ್ರಯಾಂಗಲ್. 3 ತ್ರಿಭುಜಗಳು ಮಾತ್ರ ಉಳಿಯುವಂತೆ ಇವುಗಳಲ್ಲಿ 4 ಬೆಂಕಿ ಕಡ್ಡಿಗಳನ್ನು ತೆಗೆಯಿರಿ. ಸೊ ನಾವು 1 2 3 4 ಅನ್ನು ತೆಗಿಬೇಕು. ಈಗ 4 ಕಡ್ಡಿಗಳನ್ನು ತೆಗಿಬೇಕು, ಈ ರೀತಿ ನಮಗೆ ಕಾಣಿಸ್ಬೇಕು, ಕರೆಕ್ಟಾ? ನಾನು ಆವಾಗಲೇ ತೋರಿಸ್ದೆ, ಈ ಕಡ್ಡಿಯನ್ನು ತೆಗಿತೇನೆ, ಬುಕ್ಕಲ್ಲಿ ತೋರಿಸ್ದೆ ಅಲ್ವಾ, ಮತ್ತೆ ಇದನ್ನು ತೆಗಿತೇನೆ, ಹಾಗೂ ಇದು ಮತ್ತೆ ಇದು. ಸೊ 4 ಕಡ್ಡಿಗಳನ್ನು ತೆಗೆದೆ, ಕರೆಕ್ಟಾ? ಸೊ ನನಗೆ 1 2 3 ತ್ರಿಭುಜ ಸಿಕ್ತು, ಕರೆಕ್ಟಾ? ಕ್ವಶನ್ ನಂಬರ್ 5, ಮಾಡೆಲ್ ಚಾಲೆಂಜ್, ಮಾದರಿ ಸವಾಲು. ಕ್ಯಾನ್ ಯು ಮೇಕ್ ಎ ಮಾಡೆಲ್ ಆಫ್ ಸಾಲಿಡ್ ಶೇಪ್ಸ್ ವಿಚ್ ಆಸ್ ABCD ಅಂತ ಇದೆ ಅಲ್ವಾ. ಇದರಲ್ಲಿ ನೋಡಿ ಕೆಲವು ನಂಬರ್ಸನ್ನು ಕೊಟ್ಟಿದ್ದಾರೆ. ಸ್ಟ್ರಾ ಮತ್ತು ಮಣ್ಣಿನ ಚೆಂಡುಗಳನ್ನು ಬಳಸಿ ನಾವು ಮಾಡೆಲನ್ನು ಮಾಡಬೇಕು. 12 ಸ್ಟ್ರಾಸ್ ಮತ್ತು 8 ಕ್ಲೇ ಬಾಲ್, 12 ಸ್ಟ್ರಾ ಮತ್ತು 8 ಮಣ್ಣಿನ ಚೆಂಡುಗಳು. ಇದು ಇಲ್ಲಿ ಕೊಟ್ಟಿರೋದೆಲ್ಲ ಅಂಚುಗಳು, ಆಯ್ತಾ? ಇವೆಲ್ಲ ಬಂದ್ಬಿಟ್ಟು ಕಾರ್ನರ್ಸು. ನಿಮಗೆ 12 ಮತ್ತು 8 ಅಂಚು ಮತ್ತು ಮೂಲೆಗಳಿರುವ ಆಕೃತಿ ಯಾವುದು ಅಂತ ನೆನಪಿಸ್ಕೋಬೇಕು. ಯಾವುದು? ಕ್ಯೂಬ್ ಮತ್ತು ಕ್ಯೂಬಾಯ್ಡ್. ಇದ್ರದ್ದು ಒಂದು ಮಾಡೆಲ್ ಮಾಡ್ತೀರಾ. ಬಿ ಅಲ್ಲಿ 9 ಸ್ಟ್ರಾಸ್ ಮತ್ತೆ 6 ಕ್ಲೇ ಬಾಲ್ ಅಂತ ಹೇಳಿದ್ದಾರೆ. ಹಂಗಿದ್ರೆ ಸ್ಟ್ರಾ ಅಲ್ಲಿ 9 ಎಡ್ಜು ಮತ್ತೆ 6 ಕಾರ್ನರ್ಸ್ ಬರೋ ಹಾಗೆ ಒಂದು ಮಾಡೆಲ್ ಮಾಡಿದ್ರೆ ನಿಮಗೆ ಟ್ರಯಾಂಗುಲರ್ ಪ್ರಿಸಮ್ ಸಿಗುತ್ತೆ, ತ್ರಿಕೋನ ಪಟ್ಟಕ ಸಿಗುತ್ತೆ, ಆಯ್ತಾ?
ಸಿ ಯಲ್ಲಿ 15 10 ಇದೆ, ಡಿ ಯಲ್ಲಿ 10 ಮತ್ತು 6 ಇದೆ. ಪೆಂಟಾಗನಲ್ ಪಿರಮಿಡ್ ಆಗುತ್ತೆ. ಇದು ಪೆಂಟಾಗನಲ್ ಪ್ರಿಸಮು. ಪಂಚಭುಜ ಪಟ್ಟಕ ಮತ್ತು ಪಂಚಭುಜ ಗೋಪುರವನ್ನು ನೀವು ಮಾಡಿ ತೋರಿಸ್ತೀರಾ. 6 ಅಲ್ಲಿ ಕ್ಲಾಸಿಫೈ ದೀಸ್ ಶೇಪ್ಸ್ ಬೇಸ್ಡ್ ಆನ್ ದ ನಂಬರ್ ಆಫ್ ಆ್ಯಂಗಲ್ಸ್. ಕೋನಗಳ ಸಂಖ್ಯೆ ಆಧಾರದಲ್ಲಿ ಮುಂದಿನ ಆಕೃತಿಗಳನ್ನು ವರ್ಗೀಕರಿಸಿ. ಇಲ್ಲಿ ನೋಡಿ ಈ ಆಕೃತಿಗಳನ್ನು ಶೇಪನ್ನು ನೋಡಿ. 1 2 3 4 ಆ್ಯಂಗಲ್ಸ್ ಇದೆ ಅಲ್ವಾ. ಸೊ 4 ಆ್ಯಂಗಲ್ಸ್ ಇಲ್ಲಿದೆ. ಸೊ ಎ ಮತ್ತು ಇದನ್ನು ಅಷ್ಟೇ 1 2 3 4. ಸೊ ಎ ಸಿ ಮತ್ತು ಜಿ ಇಲ್ಲಿ ನೋಡಿ 1 2 3 4. ಸೊ 4 ಆ್ಯಂಗಲ್ಸ್ ಇರೋದು ಎ ಸಿ ಜಿ ಅಂತ ಬರಿಬೋದು. ಮತ್ತು 3 ಆ್ಯಂಗಲ್ಸ್ ನೋಡಿ 1 2 3 ಬಿ ಆಗುತ್ತೆ ಮತ್ತು ಡಿ ಆಗುತ್ತೆ 1 2 3 ಮತ್ತು ಎಫ್ 1 ಮತ್ತು ಇಲ್ಲಿ ಒಂದು 2 ಮತ್ತು ಇಲ್ಲಿ ಒಂದು 3. ಹಾಗೆ 5 ಆ್ಯಂಗಲ್ಸ್ ಇರೋದು ಪೆಂಟಗನ್ ಇ. ವಾಟ್ ರಿಲೇಷನ್ ಡು ಯು ನೋಟಿಸ್ ಬಿಟ್ವೀನ್ ದ ನಂಬರ್ ಆಫ್ ಸೈಡ್ಸ್ ಅಂಡ್ ದ ನಂಬರ್ ಆಫ್ ಆ್ಯಂಗಲ್ಸ್. ಬಾಹುಗಳ ಮತ್ತು ಕೋನಗಳ ಸಂಖ್ಯೆ ನಡುವೆ ಯಾವ ಸಂಬಂಧವನ್ನು ಗಮನಿಸಿದಿರಿ. ಈಚ್ ಶೇಪ್ ಆಸ್ ಅನ್ ಈಕ್ವಲ್ ನಂಬರ್ ಆಫ್ ಸೈಡ್ಸ್ ಅಂಡ್ ಆ್ಯಂಗಲ್ಸ್. ಪ್ರತಿಯೊಂದು ಆಕಾರವು ಸಮಾನ ಸಂಖ್ಯೆಯ ಬದಿಗಳು ಮತ್ತು ಕೋನಗಳನ್ನು ಹೊಂದಿರುತ್ತದೆ. ಕರೆಕ್ಟ್ ಅಲ್ವಾ. ನೆಕ್ಸ್ಟ್ 7th, ಡ್ರಾ ಎ 2D ಶೇಪ್ ದಟ್ ಹ್ಯಾಸ್ ಲೆಸ್ ದೆನ್ 5 ಆ್ಯಂಗಲ್ಸ್. ಡ್ರಾ ಎ 2D ಶೇಪ್ ವಿತ್ ಮೋರ್ ದೆನ್ 5 ಆ್ಯಂಗಲ್ಸ್. 5 ಕೋನಗಳಿಗಿಂತ ಕಡಿಮೆ ಇರುವ 2Dಯ ಒಂದು ಆಕೃತಿಯನ್ನು ರಚಿಸಿ. 5 ಕೋನಗಳಿಗಿಂತ ಹೆಚ್ಚಿರುವ ಒಂದು 2Dಯ ಒಂದು ಆಕೃತಿಯನ್ನು ರಚಿಸಿ. ಸೊ ನಾವು ಇಲ್ಲಿ ಲೆಸ್ ದೆನ್ 5 ಆ್ಯಂಗಲ್ಸ್ ನೋಡಿ, 5 ಕೋನಗಿಂತ ಕಡಿಮೆ 1 2 3 ಮಾತ್ರ ಇದೆ. ಇಲ್ಲಿ 5 ಕೋನಗಳಿಗಿಂತ ಜಾಸ್ತಿ. ಸೊ 1 2 3 4 5 6 ಷಡ್ಭುಜ ಹೆಕ್ಸಗನ್. 8th, ಮಾರ್ಕ್ ದ ರೈಟ್ ಆ್ಯಂಗಲ್ಸ್ ಅಂಡ್ ರೈಟ್ ದ ನಂಬರ್ ಆಫ್ ರೈಟ್ ಆ್ಯಂಗಲ್ಸ್ ಇನ್ ಈಚ್ ಫಿಗರ್. ಲಂಬಕೋನಗಳನ್ನು ಗುರುತಿಸಿ ಪ್ರತಿ ಚಿತ್ರದಲ್ಲಿನ ಲಂಬಕೋನಗಳ ಸಂಖ್ಯೆಯನ್ನು ಬರೆಯಿರಿ. ಸೊ ಇದು ನೋಡಿ ಸ್ಟ್ರೈಟ್ ಇದೆ. ಸೊ ಇಲ್ಲಿಂದ ಆಳಿದ್ರು ಸ್ಟ್ರೈಟ್ ಇದೆ. ಸೊ ಎಲ್ಲಿಂದನೂ ನಾವು ಮೆಷರ್ ಮಾಡಿದ್ರು ಸ್ಟ್ರೈಟ್ ಇದೆ. ಸೊ 1 2 3 4. ಲಂಬಕೋನ ಅಂದರೆ ರೈಟ್ ಆ್ಯಂಗಲ್ 90 ಡಿಗ್ರಿ ಅಲ್ವಾ. ಇದರಲ್ಲಿ ಯಾವುದೂ ಇಲ್ಲ ನೋಡಿ. ಇಲ್ಲಿಂದ ಇಲ್ಲಿ ಆಳಿದ್ ನೋಡಿ, ಇದು ಲಂಬಕೋನ ಆಗುತ್ತೆ. ಆದರೆ ಇದು ಇಲ್ಲಿ ಒಳಗೋಗಿದೆ ಅಲ್ವಾ. ಇದು ಇಲ್ಲಿಗೆ ನಾವು ಸ್ಕೇಲ್ ಇಟ್ಟು ಮೆಷರ್ ಮಾಡಿದರೆ ಇದು ಈ ಕಡೆ ಹೋಗಿದೆ. ಸೊ 0. ಇದರಲ್ಲಿ ಒಂದು ರೈಟ್ ಆ್ಯಂಗಲ್ ಸಿಗುತ್ತೆ. ಇಲ್ಲಿ ನೋಡಿದ್ರೇ ನಮಗೆ ಗೊತ್ತಾಗ್ಬಿಡುತ್ತೆ ರೈಟ್ ಆ್ಯಂಗಲ್ ಇದೆನಾ ಇಲ್ವಾ ಅಂತ ಹೇಳಿ. ಒಂದು ಶೇಪ್ ನೋಡಿದ್ರೆ ಅಲ್ವಾ. ಸೊ 0 ಮತ್ತು 0 ಮತ್ತು ಇಲ್ಲಿ 4. ವಿಚ್ ಆಫ್ ದ ಅಬೋವ್ ಶೇಪ್ಸ್ ಹ್ಯಾವ್ ಓನ್ಲಿ ರೈಟ್ ಆ್ಯಂಗಲ್ಸ್. ಸೊ ಓನ್ಲಿ ಸ್ಕ್ವಯರ್ಸ್ ಆ್ಯಂಡ್ ರೆಕ್ಟ್ಯಾಂಗಲ್. ಮೇಲಿನ ಯಾವ ಆಕೃತಿಗಳಲ್ಲಿ ಲಂಬಕೋನಗಳು ಇರುತ್ತವೆ ಅಂದರೆ ಚೌಕ ಮತ್ತು ಆಯತ ಗಣದಲ್ಲಿ ಇರುತ್ತೆ. ನಾವು ದ ಲಾಸ್ಟ್ ಪೇಜ್ ನಂಬರ್ 30. ಅಬ್ಸರ್ವ್ ದ ಫಾಲೋಯಿಂಗ್ ಶೇಪ್. ಈ ಆಕೃತಿಗಳನ್ನು ಗಮನಿಸಿ, ಅದ್ರ ಬೇಸ್ ಮಾಡಿ ಇಲ್ಲಿ ಕ್ವೆಶನ್ ಇದೆ. ಸೊ ಒಂದು ಆಕೃತಿಯಲ್ಲಿ 2 ರೈಟ್ ಆ್ಯಂಗಲ್, ಒಂದು ಅಕ್ಯೂಟ್, ಒಂದು ಅಬ್ಟ್ಯೂಸ್ ಆ್ಯಂಗಲ್ ಇರಬೇಕು. 2 ಲಂಬಕೋನ, ಒಂದು ಲಘು ಕೋನ, ಒಂದು ವಿಶಾಲ ಕೋನ ಇರುವ ಆಕೃತಿ ಯಾವುದು ಅಂದರೆ ಇದು. ಇದರಲ್ಲಿ ಒಂದು ರೈಟ್ ಆ್ಯಂಗಲ್ ಇದೆ. ಮತ್ತು ನೋಡಿ ಇದು ಒಂದು ರೈಟ್ ಆ್ಯಂಗಲ್ ಇದೆ, ಮತ್ತು ಒಂದು ಅಕ್ಯೂಟು ಮತ್ತು ಒಂದು ಅಬ್ಟ್ಯೂಸ್, ಒಂದು ಲಘು ಮತ್ತು ಒಂದು ವಿಶಾಲ ಕೋನ. ಎರಡನೇ ಇದಕ್ಕೆ 1 ರೈಟ್ 2 ಅಬ್ಟ್ಯೂಸ್ 1 ಅಕ್ಯೂಟ್, ಒಂದು ಲಂಬಕೋನ 2 ಲಘು ಒಂದು ವಿಶಾಲಗೆ ಇಲ್ಲಿ ಒಂದು 7ನೇ ಆಕೃತಿ ಇದಾಗುತ್ತೆ. ಮತ್ತು 2 ಅಬ್ಟ್ಯೂಸ್ 2 ಅಕ್ಯೂಟ್, 2 ವಿಶಾಲ ಕೋನ ಮತ್ತು 2 ಲಘು ಕೋನಗೆ ನಾವು 3 ಮತ್ತು 5 9 11 13. ಲಾಸ್ಟಲ್ಲಿ 4 ರೈಟ್ ಆ್ಯಂಗಲ್ಸು, 4 ಲಂಬಕೋನಗಳಿರುವ ಆಕೃತಿ, 4 6 12 14. ಸೊ ವಿ ಕಂಪ್ಲೀಟೆಡ್ ದ ಫಸ್ಟ್ ಚಾಪ್ಟರ್ ಶೇಪ್ ಅರೌಂಡ್ ಅಸ್, ನಮ್ಮ ಸುತ್ತಲಿನ ಆಕೃತಿಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ. ಈ ಚಾಪ್ಟರಲ್ಲಿ ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ಎಲ್ಲರಿಗೂ ಇದನ್ನು ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.